ವೀಕ್ಷಕರೇ ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ಶಾಸಕ ಮುನಿರತ್ನ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳ ದಿಢೀರ್ ದಾಳಿ. ಹೊಸೂರಿನ ಟಾಟಾ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕದಲ್ಲಿ ಭಾರೀ ಅಗ್ನಿ ಅವಘಡ. ಮೂಡ ಒತ್ತಡದ ನಡುವೆ ಉಪಸಮರ ಸವಾಲು. ವಾರದಲ್ಲೇ ನೀತಿ ಸಂಹಿತೆ ನಿರೀಕ್ಷೆ. ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಬ್ರಾವೋ. ಕೆಕೆಆರ್ ಮೆಂಟರ್ ಆಗಿ ಸೇರ್ಪಡೆ. ಹೆಲೆನ್ ಚಂಡಮಾರುತದ ಆರ್ಭಟಕ್ಕೆ ತತ್ತರಿಸಿದ ಅಮೆರಿಕ. 33 ಮಂದಿ ಸಾವು. ಜಪಾನ್ನ ನೂತನ ಪ್ರಧಾನಿಯಾಗಿ ಶಿಗೆರೋ ಇಶಿಬಾ ಆಯ್ಕೆ. ತೆಲಂಗಾಣದ ಉಪಮುಖ್ಯಮಂತ್ರಿ ಮನೆಯಲ್ಲಿ ಕಳ್ಳತನ. ಚಿನ್ನದ ಬಿಸ್ಕತ್ ಸೇರಿ ನಗದು ಹಣ ಕಳವು. ಮುಂಬೈನಲ್ಲಿ ಹೈ ಅಲರ್ಟ್. ಉಗ್ರರ ಬೆದರಿಕೆ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ. ಹಬ್ಬದ ಸಂಭ್ರಮದಲ್ಲಿದ್ದ ಗೃಹಿಣಿಯರಿಗೆ ಅಡುಗೆ ಎಣ್ಣೆ ದರ ಬಿಸಿ. 10 ದಿನಗಳಲ್ಲಿ 20% ದುಬಾರಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಶಾಲೆಗೆ ಯಶಸ್ಸು ಸಿಗಬೇಕೆಂದು ವಾಮಾಚಾರ. 2ನೇ ಕ್ಲಾಸ್ ಬಾಲಕನನ್ನ ಬಲಿ ಕೊಟ್ಟ ಶಿಕ್ಷಕರು. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.